ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿಂದ ನಿಮಗೆ ಸುಮನ ಶುಚಿ ರುಚಿ ಅಂತೇಳಿ ಒಳ್ಳೊಳ್ಳೆ ಅಡುಗೆ ಮಾಡೋಕ್ಕೆ ಸುಮನ ಟಿವಿಯಲ್ಲಿ ಬರ್ತೀವಿ. ಆಹಾ ಅಂತ ಅಡುಗೆ ತೋರಿಸ್ತೀವಿ. ಇವತ್ತು ನಮ್ಮ ಅಡುಗೆ ಮನೆಗೆ ಒಬ್ಬರು ಅಡುಗೆ ಮಾಡೋಕ್ಕೆ ಒಂದು ಅತಿಥಿ ಬರ್ತಾ ಇದ್ದಾರೆ. ಅವ್ರು ಯಾರು ಅಂದರೆ ಕರಾವಳಿ ಬ್ಯೂಟಿ ಬರ್ತಾ ಇದ್ದಾರೆ. 3 ಭಾಷೆಗಳಲ್ಲಿ ನಡೆಸಿದ್ದಾರೆ. ಇವತ್ತು ಬಂದು ನಮ್ಮ ಅಡುಗೆ ಮನೇಲಿ ಖುಷಿಯಾಗಿ ಅಡುಗೆ ಮಾಡ್ತಾರೆ. ಅವ್ರ ಹೆಸರೇನು ಅಂದರೆ ಎಸ್ತರ್ ನರೋನಾ. ಬರೋದು ಖುಷಿಯಾಗಿ ಮಾಡೋದು. ಬನ್ನಿ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ ಮೇಡಮ್. ನೋಡಿರ್ಬೇಕು ನೀವು ಅಡುಗೆ ಮಾಡಿರೋದಲ್ಲ. ಥ್ಯಾಂಕ್ ಯು ಮೇಡಮ್. ನಾವು ನೋಡಿದ್ವಿ ನಿಮ್ಮ ಪಿಕ್ಚರ್ ಎಲ್ಲ. ತುಂಬಾ ಖುಷಿ ಅನ್ಸುತ್ತೆ. ಇವತ್ತು ನಮ್ಮ ಅಡುಗೆ ಮನೆಗೆ ಬಂದು ಒಂದು ರುಚಿಯಾಗಿ ನಿಮ್ಗೆ ಅಡಿಗೆನೂ ನಾವು ತೋರಿಸ್ತೀವಿ. ನಿಮ್ಮ ಅಡಿಗೆ ನಮಗೂ ಕಲಿಸಿ ರುಚಿಯಾಗಿ ತೋರ್ಸೋಣ. ಸುಮನ ಶುಚಿ ರುಚಿ ಮೇಡಮ್. ಇವತ್ತು ನಮ್ಮ ಅಡಿಗೆ ಮನೆಗೆ ಬಂದಿದ್ದೀರಾ, 3 ಭಾಷೆಗಳಲ್ಲಿ ನಡೆಸಿದ್ದೀರಾ. ಇವತ್ತು ನಿಮಗೆ ಎಲ್ಲಿ ಖುಷಿ ಅನಿಸ್ತು? ನಿಮ್ಗೆ ಯಾವ ಥರದಲ್ಲಿ ಖಾರವಾಗ ಇಲ್ಲ ಸಿಹಿಯಾಗ ನಿಮ್ಮ ಹುಳಿನ ಈ 3 ಯಾವ್ದು ಸಿಹಿ ಖಾರ ಹುಳಿ 3ರಲ್ಲಿ ಯಾವ್ದು ಬೇಕು ಅಂತ ಹೇಳಿ ಅಡಿಗೆ ಮಾಡೇ ಬಿಡೋಣ. ನಾನು ಮಾಡ್ತೀನಿ, ನೀವು ಮಾಡಿ. 2 ಜನ ಕೈ ಜೋಡಿಸಿದರೆ ಅಡಿಗೆ ರುಚಿ ಬರುತ್ತದೆ. ಅದೇ ಹೇಳಿ ಮೇಡಮ್. ನಾನು ಆಕ್ಚುಲಿ ಹೇಳ್ಬೇಕಾದ್ರೆ ಫುಡಿ. ನನ್ಗೆ ಎಲ್ಲಾ ತರದ ಊಟಗಳು ಇಷ್ಟ. ಯಾವ ಊರಿಗೆ ಹೋದ್ರು ಆ ಊರಲ್ಲಿ ಅವ್ರು ಎಲ್ರು ಏನ್ ಸೇರಿ ತಿನ್ಕೊಳ್ತಾರೆ ಅದು ಎಕ್ಸ್ಪ್ಲೋರ್ ಮಾಡಕ್ ಇಷ್ಟ. ಸೊ ಹಂಗ್ ಟ್ರಾವೆಲ್ ಮಾಡುವಾಗ ಪ್ರತಿಯೊಬ್ಬರ ಕ್ವಿಸಿನ್ ನಾನು ಟ್ರೈ ಮಾಡ್ತಿರ್ತೀನಿ. ಮೂಡ್ ಪ್ರಕಾರ ಕೆಲವೊಮ್ಮೆ ಸ್ಪೈಸಿ ತಿನ್ಬೇಕು ಅನ್ಸುತ್ತೆ, ಕೆಲವೊಮ್ಮೆ ಸ್ವೀಟ್ ತಿನ್ಬೇಕು ಅನ್ಸುತ್ತೆ ಹಂಗೆ. ಬಟ್ ಇವಾಗ ಒಂದು ಏನಾದ್ರು ಒಂದು ಸ್ಪೈಸಿ ಡಿಶ್ ಮಾಡೋಣ. ಸ್ಪೈಸಿ ಆಗಿರುವಂತದ್ದು ನಾನ್ ವೆಜ್ ಅಲ್ಲಿ. ಸೊ ಎಲ್ರಿಗೂ ಇಷ್ಟ ಆಗೋದು ಚಿಕನ್. ಸೊ ಎಲ್ಲರ ಮನೆಗಳಲ್ಲಿ ಎವ್ರಿ ಸಂಡೇ ಚಿಕನ್ ಅಂತ ಕಾಯ್ತಿರ್ತಾರೆ. ಸೊ ಒಂದ್ ಸ್ಪೈಸಿ ಚಿಕನ್ ಡಿಶ್ ಮಾಡೋಣ ಅಂತ ಅನ್ಕೊಳ್ಳಿ. ನಾನು ಸ್ಪೈಸಿ ಚಿಕನ್ ಮಾಡೋಣ. ಈಸಿಯಾಗಿ ಮಾಡೋದು ಯಾವ ತರ ಮಾಡೋದು ಅಂತ ನಾನು ಕಲ್ಸ್ಕೊಡ್ತೀನಿ. ನೀವು ನನ್ನ ಜೊತೆಯಲ್ಲಿದ್ದು ಸುಮ್ಮನೆ ಹಂಗಂತ ಇದ್ರೆ ರುಚಿ ಬರ್ತಾ ಇರುತ್ತೆ, ಶುಚಿ ಕೊಡ್ತಾ ಇರುತ್ತೆ. ಈಗ ನಾವು ಒಂದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡೋಣ. ಚಿಲ್ಲಿ ಚಿಕನ್ ಏನೇನು ಸಾಮಗ್ರಿ ಬೇಕು ಅಂತ ಇಲ್ಲೆಲ್ಲ ರೆಡಿ ಆಗಿದೆ. ಒಂದು ಫಸ್ಟ್ ಮ್ಯಾರಿನೇಟ್ ಮಾಡ್ಬಿಡೋಣ. ಮ್ಯಾರಿನೇಟ್ ಮಾಡ್ಬಿಟ್ಟು ಅದಾದ್ಮೇಲೆ ಮಾಮೂಲಿ ಸ್ಟೋವ್ ಮೇಲೆ ಇಡೋದು, ಬಾಣಲಿ ಅಲ್ಲಾಡಿಸೋದು, ಅಡಿಗೆ ಮಾಡೋದು ಅಂತ ತಿನ್ಸೋದು. ಇವಾಗ ನೀವು ಬಂದ್ಬಿಟ್ಟಿದ್ರಲ್ಲ, ಬೇಗ ಒಂದು ಬೋಲನ್ನು ಇಟ್ಬಿಡಿ. ತಗೊಳ್ಳಿ. ಈಗ ಅದನ್ನು ಇಲ್ಲಿ ಇಡಿ. ಇದನ್ನ ಇಲ್ಲಿ ಇಟ್ಬಿಡಿ. ಈಗ ನೀವು ಬೋಲ್ ಅಂತೂ ಇಟ್ಬಿಟ್ರಿ. ಆದ್ರೆ ಬೋಲ್ ಇಡೋದಕ್ಕಿಂತ ಮುಂಚೆ ನಮ್ಮ ಕಿಚನ್ ಏನ್ ಬೇಕು ಹೇಳಿ? ಒಂದು ಶೆಫ್ ಕ್ಯಾಪ್ ಬೇಕು. ಸೊ ನಾವು ನಿಮಗೆ ಧರಿಸ್ಬಿಡ್ತೀವಿ ನೋಡಿ. ಸುಮನ ಶುಚಿ ರುಚಿ ಕಿಚನ್ಗೆ ಸ್ವಾಗತ. ಥ್ಯಾಂಕ್ ಯು. ಧರಿಸಿ ಬಿಡಿ, ಅದಾದ್ಮೇಲೆ ಅಡಿಗೆ ಮಾಡಿ ಬಿಡಿ. ಆಂಧ್ರ ಚಿಲ್ಲಿ ಚಿಕನ್. ಸುಮನ ಶುಚಿ ರುಚಿಯಲ್ಲಿ ಇವತ್ತು ಚಿಲ್ಲಿ ಚಿಕನ್ ಮಾಡೋದಕ್ಕೆ ಫಸ್ಟ್ ಚಿಕನ್ ರೆಡಿ ಇದೆ. ಆಂಧ್ರ ಚಿಲ್ಲಿ ಚಿಕನ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಉಪ್ಪು, ಚಿಕನ್, ಸೋಯಾ ಸಾಸ್, ಚಿಲ್ಲಿ ಸಾಸ್, ಅರಿಶಿನ, ಮೊಟ್ಟೆ ಮತ್ತು ತುಪ್ಪ. ನೋಡಿ, ಚಿಕನ್ ರೆಡಿ ಇದೆ. ಇದಕ್ಕೆ ಒಂದು 3 ಸ್ಪೂನು ಚಿಲ್ಲಿ ಸಾಸ್. 1 2 1 kg ಚಿಕನ್ ಇದೆ. ಇದಾದ್ಮೇಲಿಂದ 1.5 ಸ್ಪೂನು ಸೋಯಾ ಸಾಸ್. ಇದು ತುಂಬ ಈಸಿ. ಆಟ ಆಡ್ಕೊಂಡು ತಕ್ಕಂತ ಅಡುಗೆ ಮಾಡಿಬಿಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಯಾವುದು ಉಪ್ಪು ಖಾರ ಕರೆಕ್ಟಾಗಿ ಇದ್ಬಿಟ್ರೆ ಅದಾದ್ಮೇಲಿಂದ 1 ಮೊಟ್ಟೆ ಇದಕ್ಕೆ ಅರ್ಪಣೆ ಮಾಡ್ಬಿಡೋದು. ಓಕೆನಾ? ಏನು ಕಷ್ಟ ಅನಿಸ್ತಾ ಇದೆಯಾ? ಇಲ್ಲಪ್ಪ, ತುಂಬಾ ಸಿಂಪಲ್ ಆಗಿದೆಯಲ್ವಾ? ಯಾರು ಬೇಕಾದ್ರೂ ಮಾಡ್ಕೋಬಹುದು. ಒಂದು 15 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಇದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕೊಂಡ್ಬಿಡೋದು. ಇದನ್ನು ಇಲ್ಲಿ ಪಕ್ಕದಲ್ಲಿ ಇಟ್ಟು ಸ್ಪೂನಲ್ಲಿ ಒಂದು ಸಲ ಸ್ವಚ್ಛತೆಯಿಂದ ತಿರುಗಿಸಿ ಕೊಟ್ಟು ಬಿಡೋಣ. ನೋಡಿ, ನೀವು ಒಂದ್ಸಲ ಹೆಂಗ್ ತಿರುಗಿಸ್ತೀರ ನೋಡ್ಬಿಡೋಣ. ತಿರುಗಿಸ್ಬಿಡಿ. ಆಗೋಯ್ತು. ಇನ್ನೇನಿದೆ? ಈಗ ತುಪ್ಪ. ಆಗ್ಲೇ ಚಿಲ್ಲಿ ಚಿಕನ್ ಸ್ಮೆಲ್ ಬರ್ತಾ ಇದೆಯಲ್ವಾ? ಚಿಲ್ಲಿ ಸಾಸ್ ಇದೆ, ಸೋಯಾ ಸಾಸ್ ಇದೆ, ಎಲ್ಲ ನಾವು ಹೋಮ್ ಮೇಡ್ ಅಲ್ಲೇ ಮಾಡ್ಕೊಡ್ತೀವಿ. ಅದರಿಂದ ಏನಾಗುತ್ತೆ, ಘಮ ಪರಿಮಳ ಬೀರುತ್ತೆ. ಆಲ್ರೆಡಿ ಆ ಫ್ಲೇವರ್ ಇರಬೇಕು. ಯಾವುದೇ ಮಾಡಬೇಕಾದಾಗಲೂ ಆ ಪದಾರ್ಥದ ಸ್ವಾದ ಅಂದ್ಬಿಟ್ರೆ ತಿನ್ನಕ್ಕೂ ಮಜವಾಗಿರುತ್ತೆ. ನೋಡಿ ಮೇಡಮ್, ಇದಾಗಿದೆ. ಒಂದು 15 ನಿಮಿಷ ಇಟ್ಬಿಡ್ತೀನಿ. ಮ್ಯಾರಿನೇಟ್ ಆಗ್ತಾ ಇರುತ್ತೆ. ನಾವು ಇವಾಗ
ಇದಕ್ಕೆ ಒಂದು ಮೆಣಸಿನ್ಕಾಯಿನ ಹಾಕೊಂಡ್ಬಿಡೋಣ. ನೋಡಿ ಇದು ಒಂದು 25 ಮೆಣಸಿನ್ಕಾಯಿ ನೋಡಿ. 25 ಎಲ್ಲ ಚೆನ್ನಾಗಿ ತೊಳೆದಿದೀವಿ, ಸ್ವಚ್ಛತೆಯಿಂದ ಮಾಡಿದೀವಿ. ಇದಕ್ಕೆ ಹಾಕ್ಬಿಡ್ತೀವಿ. ನೋಡಿ ನಮ್ಮ ಅಣ್ಣ ಇಲ್ಲಿ ಇದ್ದಾರೆ, ರೆಡಿ ಆಗಿದ್ದಾರೆ. ಇವ್ರನ್ನ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಹಿಂಗ್ ಅನ್ಬಿಡೋದು. ಮಿಕ್ಸಿ ಬೇಡ, ಏನು ಬೇಡ. ಬಂದ ಮನೇಲಿ ಅರ್ಜೆಂಟ್ ಆಗಿ ತಂದ ಚಿಲ್ಲಿ ಚಿಕನ್ ಮಾಡ್ಕೊಂಡು ತಿಂದ. ಈಗ ನೋಡಿ ಚೆನ್ನಾಗಿ ಚಿಲ್ಲಿ ಕುಟ್ಟಿದ್ದಾರೆ. ಈಗ ಅದನ್ನ ಇಟ್ಬಿಡಿ ಮೇಡಮ್. ಪರಿಪೂರ್ಣತೆಯಿಂದ ಆಗಿದೆ, ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀರಾ. ನಿಮ್ಗೆ ಅಡಿಗೆ ಮಾಡೋ ಅಭ್ಯಾಸ ಇದೆ ಅನ್ಸುತ್ತೆ. ಖಂಡಿತ. ಈಗ ನೋಡಿ ನಾವು ಒಂದು ಬಾಣಲೆ ಇಡ್ತೀವಿ. ಆ ಬಾಣಲಿಗೆ ನಿಮ್ಮ ಭಾಷೆಯಲ್ಲಿ ಏನಂತಾರೆ? ನನ್ನ ಮಾತೃಭಾಷೆ ಕೊಂಕಣಿ ಆಗಿದ್ರಿಂದ ಇದನ್ನ ನಾವು ತೊಪ್ಲೆ ಅಂತೀವಿ. ತೊಪ್ಲೆ ಇಟ್ಬಿಡೋದೆ, ದೀಪ ಅಲಂಕಾರ ಬೆಳಗಿಸ್ಬಿಡೋದೆ, ರೈತರು ತಗೊಳೋದು, ಬೆಂಕಿ ಅಂಟಿಸೋದು. ಫಸ್ಟ್ ಎಪಿಸೋಡ್ ಅಲ್ವಾ ಇದು? ಹೌದು ಮೇಡಮ್. ಒಳ್ಳೇದಾಗ್ಲಿ, ಈ ಫೈರ್ ಹಿಂಗೆ ಬೆಳೀತಾ ಇರ್ಲಿ. ಬೆಂಕಿ ಹೆಂಗೆ ಬರ್ತಾ ಇರುತ್ತೆ ಹಂಗೆ ನಮ್ದು ಬೆಂಕಿ ಹಂಗೆ ನಮ್ ಸುಮನ ಶುಚಿ ರುಚಿ ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡ್ತಾ ಹೋಗ್ಲಿ ಅಂತ ಹೇಳ್ತಾ ನನ್ನ ತೊಪ್ಲೆಯನ್ನ ಇಡ್ತಾರೆ. ನಾವು ತಪ್ಲೆ ಅಂತೀವಿ, ಇವರು ತೊಪ್ಲೆ ಅಂತಾರೆ. ಎರಡೇ ಒಂದ್ ಚೂರು ಆ ಊ ಎ ಆತರ ಅಷ್ಟೇ. ಈಗ ಇದಕ್ಕೆ ಪರಿಪೂರ್ಣತೆಯಿಂದ ಒಂದು 3 ಸ್ಪೂನ್ ತುಪ್ಪವನ್ನು ಇದಕ್ಕೆ ಹಾಕಿಬಿಡಿ. 3 ಸ್ಪೂನ್. ಸಾಕು ಮೇಡಮ್, ಕರೆಕ್ಟ್ 3 ಸ್ಪೂನ್, ಪಕ್ಕ 3 ಸ್ಪೂನ್. ಈ ತರನೇ ಇರ್ಬೇಕು. ಕೆಲಸ ಕಲಿಬೇಕು ಅಂದ್ರೆ ಈಸಿ ಆಗ್ಬಿಡುತ್ತೆ ನಮಗೂ. ಇದಕ್ಕೀಗ 1-2 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಬಿಡಿ. ಎಣ್ಣೆ ಕಾದ ನಂತರ ಎಣ್ಣೆ ಕಾದ್ಮೇಲೆ ಏನ್ ಮಾಡ್ಬೇಕು? ಮೆಣಸಿನ್ಕಾಯಿನೂ ಅದಕ್ಕೆ ಹಾಕ್ಬಿಡ್ಬೇಕು. ಗೊತ್ತಾಗ್ಬಿಟ್ಟಿದೆ. ನಾನು ಕುಕ್ ಮಾಡ್ತಿರ್ತೀನಿ. ನಂಗೆ ತಿನ್ನೋರು ಇಷ್ಟ ಇದ್ದವರಿಗೆ ಅಡಿಗೆ ಮಾಡೋಕ್ಕೂ ಇಷ್ಟ ಇರುತ್ತೆ. ಹೊಟ್ಟೆ ತುಂಬಿಸ್ಕೋಬೇಕಲ್ವಾ? ಏನೇ ಇದ್ರು ಫಸ್ಟ್ ರುಚಿ ಹೊಟ್ಟೆಗೆ ತಿನ್ಬಿಟ್ರೆ ಆ ಮಜಾನೇ ಬೇರೆ. ಆಮೇಲೆ ಎಲ್ಲ ಸಿಕ್ಕಿದ್ರು ಖುಷಿ ಪಡ್ಬೋದು. ಇದು ಫಸ್ಟ್ ಖುಷಿ ಪಡಿಸೋದಕ್ಕೆ. ಅದಕ್ಕೋಸ್ಕರ ಬಂದಿದ್ದೀವಿ ಇವತ್ತು ಸುಮನ ಶುಚಿ ರುಚಿಯಲ್ಲಿ ಚಿಲ್ಲಿ ಚಿಕನ್ ಮಾಡಿ ಅವರು ತಿನ್ಬಿಟ್ಟು ಹೇಳ್ಬೇಕು ಒನ್ ಮೋರ್ ಅಂದ್ರೆ ಚಟಾಪಟ ಅಂತ ಇದೆ. ಆಗ್ಲೂ ಚಟಪಟ ಅಂತ ಇದೆ ನೋಡಿ. ನಾವು ಅದಕ್ಕೆ ಬರ್ಸಿದ್ವಿ, ಚಟಾಪಟ ಆಗ್ತಾ ಇದೆ ಖುಷಿಯಾಗಿ. ಎಣ್ಣೆ ಕಾಯೋದು ಒಂದು ಆ ಸೌಂಡ್ ಬರುತ್ತಲ್ಲ, ಆ ಮಜಾನೇ ಬೇರೆ. ಸಾಸಿವೆ ಹಾಕಿದಾಗ ಆ ವಾಸನೆ ಬರುತ್ತಲ್ಲ, ಅದನ್ನ ಚೆನ್ನಾಗಿರುತ್ತೆ. ಅಡಿಗೆ ಮಾಡೋದಕ್ಕೆ ನಮ್ಗೆ ಹುಮ್ಮಸ್ ತರುತ್ತೆ. ಸ್ವಲ್ಪ ನೀರಿನ ಅಂಶ ಇದೆ ಅದೇ. ಇವಾಗ ನೀವು ಈಗ ಹಾಕಿರುವ ಮೆಣಸಿನ್ಕಾಯಿನ ಇದಕ್ಕೆ ಅರ್ಪಣೆ ಮಾಡ್ತೀವಿ. ಓಕೆನಾ? ಅದಂಗೆ ಒಳ್ಳೆ ಖಾರ ಇರೋಂಗಿದೆ ಇವಾಗ ಐಟಮ್. ಖಾರ ಎಲ್ಲ ಇರಲ್ಲ. ಇದು ಈ ಗ್ಲಾಸ್ಗೆ ಒಂಚೂರು ನೀರು ಹಾಕೊಂಡ್ಬಿಡ್ತೀನಿ ನಾನು. ಇವಾಗ ನೀವು ಇದನ್ನು ಚೆನ್ನಾಗಿ ಆಡಿಸಿ ಬಿಡಿ. ಇದಕ್ಕೆ ಒಂದು ಅರ್ಧ ಸ್ಪೂನು ಹಳದಿ. ಈಗ ನೋಡಿ ಅದು ಚೆನ್ನಾಗಿ ಎಷ್ಟು ಪ್ರಮಾಣದಲ್ಲಿ ತುಂಬಾ ಹೈ ಫ್ಲೇಮ್ ಇಡದೆ ಲೋ ಫ್ಲೇಮ್ ಅಲ್ಲಿ ಇಟ್ಟಾಗ ಆ ಮೆಣಸಿನ್ಕಾಯಿ ಎಣ್ಣೆ ಒಳಗಡೆ ಎಲ್ಲ ಆ ಖಾರದ ಅಂಶಗಳು ಇಟ್ಕೊಳ್ಳುತ್ತೆ. ಈಗ ಅನ್ನ ಹಾಕೋದು, ಸ್ವಲ್ಪ ಗನ್ ಪೌಡರ್ ಹಾಕೋದು, ಕಲ್ಸ್ಕೊಂಡು ತಿಂತಾ ಇದ್ರೆ ಚಿಲ್ಲಿ ಚಿಕನ್ ಆ ಮಜಾನೇ ಬೇರೆ. ಸೊ ನಾನು ಅದನ್ನ ನೋಡ್ಕೊಂಬಂದೆ ನಾನು ಇದನ್ನ ಕಲ್ತಿದ್ದು. ಇವತ್ತು ನಾನು ನಿಮಗ್ ಕಲಿಸ್ತಾ ಇದ್ದೀನಿ. ಕರ್ನಾಟಕಕ್ಕೆಲ್ಲ ಕಲ್ಸ್ಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ನಿಮಗ್ ಕಲ್ಸ್ಕೊಟ್ಬಿಟ್ಟು ಇನ್ನೊಂದ್ಸಲ ರುಚಿ ತೋರಿಸ್ಬೇಕು. ನೀವು ಸ್ಪೈಸಿ ಬೇಕು ಅಂದ್ರಲ್ಲ, ಖಾರವಾಗಿ ಮಾಡಿದ್ರೇನೆ ನಾವು ಖಾರವಾಗಿ ನಿಲ್ಲೋದು ಅಲ್ವಾ? ಒಂದ್ ಚೂರು ಆಡಿಸ್ಬಿಡಿ. ಈಗ ನೋಡಿ ಮೆಣಸಿನ್ಕಾಯಿ ಇದೆಲ್ಲ ಕುಟ್ಟಿದಿತ್ತಲ್ಲ ನೀರು, ಇದು ಫುಲ್ ಪ್ರಮಾಣದಲ್ಲಿ ಇದಕ್ಕೆ ಹಾಕ್ಬಿಡೋದು. ಒಂದು 2 ನಿಮಿಷ ಚೆನ್ನಾಗಿ ಮರಳಿ. ಸ್ವಲ್ಪ ನಮ್ಮ ಶಾಸ್ತ್ರಕ್ಕೆ ಕಲ್ಲುಪ್ಪು ಹಾಕ್ಲೇಬೇಕು. ನೋಡಿ ಇದಕ್ಕೆ ಹಾಕಿದ್ವಿ ಒಂಚೂರು ಮರಳ್ತಿದ್ದಂಗೆ 15 ನಿಮಿಷ ಹಾಕ್ಬಿಟ್ಟಿರುತ್ತೆ. ಚಿಕನ್ ಮ್ಯಾರಿನೇಟ್ ಮಾಡಿ ತಂದ್ಬಿಡೋದು. ಅದಕ್ಕೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಟ್ಬಿಟ್ರೆ ಒಂದು 15 ನಿಮಿಷದಲ್ಲೇ ಚಿಕನ್ ಬೆಂದೋಗುತ್ತೆ. ರುಚಿಯಾಗಿ ತಿನ್ನಿ, ಶುಚಿಯಾಗಿ ಅನ್ನಿ ಅಂತ. ಈಗ ನಿಮ್ಮ ಕೈನಲ್ಲಿ ಈ ಬೌಲ್ ಇಟ್ಕೊಬಿಡಿ. ಹಾಕೋವಾಗ ಇವಾಗ ಹಾಕೋಬಿಡಿ, ಹಂಗೆ ಬಗ್ಗಿಸ್ಬಿಟ್ಟು ಒಂದು ರೌಂಡ್ ತಿರುಗಿಸ್ಕೊಬೇಡ. ಚೂರು ಬಬಲ್ ಬರಲಿ. ಚೆನ್ನಾಗಿ ಬಬಲ್ ಬಂದಷ್ಟು ಆ ಮೆಣಸಿನ್ಕಾಯಿ ಸ್ವಾದ ಆ ನೀರಲ್ಲಿ. ಯಾವುದು ವೇಸ್ಟ್ ಮಾಡಬಾರ್ದಲ್ಲ ಮೇಡಮ್? ಮೇಡಮ್ ನೀವು ಈಗ ಯಾವ ಪಿಕ್ಚರ್ ಮಾಡಿದ್ದೀರಾ? ನಾನು ಹಲವಾರು ಪಿಕ್ಚರ್ ಮಾಡಿದ್ದೀನಿ. 2012 ಇಂದ ತೆಲುಗು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹಿಂದಿ ಸಿನಿಮಾ. ಹಿಂದಿದಲ್ಲಿ ಒಂದು 3 ಸಿನಿಮಾ ಮಾಡಿದ್ಮೇಲೆ ತೆಲುಗು. ಚತುರ್ಭಾಷೆ
ಚತುರ್ ಭಾಷೆ ತರ ನಾ ಯಾವಾಗಲೇ ತ್ರಿಮೂರ್ತಿ ಅನ್ಕೊಂಡಿದ್ದೆ. ಇಲ್ಲ, ನಾನು ಮಾಡಕ್ಕೆ 7 ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದೀನಿ. 7 ಭಾಷೆಗಳು? ತಮಿಳಲ್ಲೂ ಮಾಡಿದ್ದೀನಿ, ಮರಾಠಿಯಲ್ಲಿ ಮಾಡಿದ್ದೀನಿ. ಬಟ್ ನಂಬರ್ ಕಮ್ಮಿ. ಜಾಸ್ತಿ ಪಾಪ್ಯುಲಾರಿಟಿ ಅಥವಾ ಜಾಸ್ತಿ ನಂಬರ್ಸ್ ಹೇಳಿದ್ರೆ ಹೈಯೆಸ್ಟ್ ತೆಲುಗು ಸಿನಿಮಾ ಮಾಡಿರೋದು. ಆಮೇಲೆ ಕನ್ನಡದಲ್ಲಿ ಒಂದು 5-6 ಸಿನಿಮಾ ಮಾಡಿದ್ದೀನಿ. ಇವಾಗ ಒಂದು ಓಂ ಪ್ರಕಾಶ್ ಅವರದ್ದು ಫೀನಿಕ್ಸ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ. ಹಂಗ ಇನ್ನೊಂದು ಸಿದ್ಧಾರ್ಥ್ ಬೋನಪಾರ್ಟ್ ಅಂತ ಒಂದು ಕನ್ನಡ ಸಿನಿಮಾ ಮಾಡ್ತಿದ್ದೀನಿ. ಮುನ್ನುಗ್ಬೇಕು, ಒಳ್ಳೊಳ್ಳೆ ಪಿಕ್ಚರ್ ಬರಬೇಕು ಅಂದ್ರೆ ನಿಮ್ಮಂತವರೆಲ್ಲ ಬರಬೇಕು, ನಗ್ನಗ್ತಾ ತೋರಿಸ್ಬೇಕು. ಒಳ್ಳೆ ಚಿತ್ರಗಳನ್ನ ನೋಡಿದಾಗ ಪ್ರೇಕ್ಷಕರಿಗೂ ಖುಷಿ ಆಗುತ್ತೆ. ಅದು ನೀವು 7 ಭಾಷೆಯಲ್ಲಿ ಮಾಡಿದೀನಿ ಅಂತ. ಈಗ 3 ಆಯ್ತು ಫಸ್ಟ್, ಆಮೇಲೆ 4, ಈಗ 7. ಇಲ್ಲಿ ಮೇಡಮ್ ಇನ್ನ ಬೆಳಿಬೇಕು, ತುಂಬಾ ಚೆನ್ನಾಗಿರ್ಬೇಕು. ಅದು ನೀವು ಕರಾವಳಿ ಮೀನಲ್ವಾ, ಬಂದ್ಮೇಲೆ ಅದು ಇದ್ದೇ ಇರುತ್ತೆ ನೋಡಿ. ಎಲ್ಲ ಪ್ರಪಂಚ ಸುತ್ತುತ್ತೆ. ಆಗ್ಲಿ ಮೇಡಮ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೇದಾಗ್ಲಿ. ನಮಗೊಂದು ದೊಡ್ಡ ಸೌಭಾಗ್ಯ. ಅಯ್ಯೋ, ನನ್ಗೂ ಖುಷಿ, ನನ್ಗೂ ತುಂಬಾ ಖುಷಿ. ಹೇಳುವಾಗ ಎಷ್ಟೋ ಜನ ನನ್ಗೆ ತೆಲುಗು ಆರ್ಟಿಸ್ಟ್ ಅನ್ಕೊಳ್ತಾರೆ. ನಾನ್ ಕನ್ನಡ ಮಾತಾಡ್ಬೇಕಾದ್ರೆ ಕನ್ನಡ ಬರುತ್ತಾ ನಿಮ್ಗೆ? ಸಾಕು, ಏನಿಲ್ಲ. ಏನಾಗಲ್ಲ, ಏನಾಗಲ್ಲ, ಭಯನೇ ಪಡಬೇಡಿ. ಇಲ್ಲಪ್ಪ, ನಮ್ಗೆ ಯಾರು ಭಯ? ಚಾನ್ಸೇ ಇಲ್ಲ ಬಿಡಿ. ಈಗ ನೀವು ಇದನ್ನು ಪರಿಪೂರ್ಣತೆಯಿಂದ ಒಂದು ರೌಂಡ್ ತಿರುಗಿಸಿ ಕೊಡಿ. ಈಗ ನಿಮ್ಗೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಹೆಂಗ್ ಮೇಡಮ್ ಆಸೆ ಆಯ್ತು? ಆಕ್ಚುಲಿ ನಂಗೆ ಆಸೆ ಅಂತ ಇರ್ಲಿಲ್ಲ. ನನ್ಗೆ ಹೋಪೇ ಮಾಡಿರ್ಲಿಲ್ಲ ಸಿನಿಮಾಗಳಲ್ಲಿ ಬರಬೇಕು ಅಥವಾ ನಾನು ಬರ್ತೀನಿ ಅಂತ. ಬಟ್ ಬಹಳಷ್ಟು ಜನ ನಾನು ಹೈಸ್ಕೂಲಲ್ಲಿ ಇರುವಾಗ ನನ್ನ ಹೈಟ್ ಎಲ್ಲ ನೋಡ್ಕೊಂಡು ಹೇಳೋದಿತ್ತು, ಓ ನಿನ್ ಸಿನಿಮಾದಲ್ಲಿ ಒಳ್ಳೆ ಫ್ಯೂಚರ್ ಇದೆ, ಸಿನಿಮಾಗೆ ಹೋಗ್ಬೇಕು ಅಂತೆಲ್ಲ. ಬಟ್ ಅಂದ್ಕೊಂಡಿಲ್ಲ, ನಾನು ಸಂಗೀತದಲ್ಲಿ ಜಾಸ್ತಿ ಆಸಕ್ತಿ ಇಟ್ಟವಳು. ಸೊ ನಾನು ಸಿಂಗರ್ ಇದ್ದೆ ಕೊಂಕಣಿಯಲ್ಲಿ. ಇವತ್ತಿಗೂ ನಾನು ಸಿಂಗರ್ ಆಗಿ, ಮ್ಯೂಸಿಷಿಯನ್ ಆಗಿ ಜಾಸ್ತಿ ಚಿಕ್ಕಂದಿನಿಂದ ಬೇಬಿ ಎಸ್ತರ್ ಅಂತಲೇ ಪ್ರಸಿದ್ಧಳಾಗಿದ್ದೆ. ಹಂಗೆ ಸ್ಟೇಜ್ ಅಲ್ಲಿ ಇರ್ತಾ ಸ್ಟೇಜ್ ಇಂದ ಕ್ಲಾಸಿಕಲ್ ಡಾನ್ಸ್ ಮಾಡ್ತಾ, ಕ್ಲಾಸಿಕಲ್ ಡಾನ್ಸ್ ಇಂದ ಹಂಗೆ ಮುಂದೆ ಹೋಗ್ತಾ ಆರ್ಟ್ ಫೀಲ್ಡ್ ಅಲ್ಲಿ ಇದ್ದು ಒಂದರ ನಂತರ ಒಂದು ಸಿನಿಮಾಗೆ ಬಂದ್ಬಿಟ್ಟೆ. ಅದರಲ್ಲೂ ಇಷ್ಟು ಭಾಷೆಗಳಲ್ಲಿ ಮಾಡ್ತೀನಿ ಅಂತಲೂ ಅನ್ಕೊಂಡಿರ್ಲಿಲ್ಲ. ಸೊ ಹೆಂಗೂ ಬಾಂಬೆಯಲ್ಲಿ ಸ್ಟಡೀಸ್ ಮಾಡ್ತಿರುವಾಗ ಹಿಂದಿ ಸಿನಿಮಾ ಮಾಡ್ಕೊಂಡೆ. ಹಿಂದಿಯಿಂದ ತೆಲುಗುಗೆ ಬಂದ್ಬಿಟ್ಟೆ. ತೆಲುಗು ಲೈಫಲ್ಲಿ ಕೇಳದೇನೆ ಇಲ್ದಿರೋ ಭಾಷೆ. ಅಲ್ಲಿಂದ ಆಮೇಲೆ ಕನ್ನಡ ಇಂಡಸ್ಟ್ರಿಗೆ ಬಂದೆ. ಸೊ ಹೆಂಗೋ ನಾನು ಐ ಥಿಂಕ್ ನನ್ನ ಪ್ಲಾನ್ಗಿಂತ ನನ್ನ ಜೀವನ ಗ್ರೇಟ್ಲಿ ನೋಡಿದ್ರೆ ದೇವ್ರ ಪ್ಲಾನ್ ಮಾಡಿದಂಗೆ ಬಂದು ಇಲ್ಲಿ ಮುಟ್ಟಿದ್ದೀನಿ. ಸಿನಿಮಾದಲ್ಲಿ ಬೇಬಿ ಆರ್ಟಿಸ್ಟ್ ಇರ್ಲಿಲ್ಲ, ಸ್ಟೇಜ್ ಅಲ್ಲಿ ಸಿಂಗರ್ ಆಗಿದ್ದೆ. ಖುಷಿ ಆಗಿತ್ತು. ಸ್ಟೇಜ್ ನೋಡಿದ್ರು, ಜನ ಕರ್ಕೊಂಡು ಹೋದ್ರು, 7 ಭಾಷೆಗಳಲ್ಲಿ ನಟಿಸ್ಬಿಟ್ರಿ. ಹೌದು, ನಾವು ಮುಂಚೆ ಸಿನಿಮಾ ರಂಗದಲ್ಲಿ ಇದ್ವಿ. ಅದೇ ಕೇಳ್ಪಟ್ಟೆ ನಾನು ನಿಮ್ ಬಗ್ಗೆ. ನಾನು ಯಜಮಾನ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೆ. ಸೊ ಮಹಾರಾಷ್ಟ್ರ ಮೇಕಪ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಕಾರಣ ಅಂತ ರಾತ್ರಿ ಯಜಮಾನರು ನಮಗೆ ನಮ್ಮ ಮನೆಯಿಂದ ಊಟ ತರಿಸ್ಕೊಂಡು ತಿಂತಾ ಇದ್ರು. ಒಂದು ಹೋಟ್ಲು ಮಾಡ್ಬಿಡೋಣ ಅಂತೇಳಿ ಸಿನಿಮಾ ಬಿಟ್ಟೆ, ಹೋಟ್ಲು ಮಾಡಿದೆ. ಒಂದು 35 ವರ್ಷ ಆಗೋಯ್ತು. ಈಗ ಮಕ್ಕಳಿಗೆ ಬಣ್ಣ ಹಚ್ತಾ ಇದ್ದೆ, ಈಗ ಅಡಿಗೆಗಳಿಗೆ ಬಣ್ಣ ಹಚ್ತಾ ಇದ್ದೀನಿ. ರುಚಿ ರುಚಿಯಾಗಿ ಮಾಡಿದ್ವಿ. ಎಲ್ಲೋ ಒಂದು ತಮಾಷೆ ಮಾಡಿದ್ರು, ಒಂದು ಬೆಳ್ಳುಳ್ಳಿ ಕಬಾಬು. ಪ್ರಪಂಚ ಎಲ್ಲ ನೋಡ್ಬಿಡ್ತು. ಸುಮ್ಮನೆ ಏನೋ ಒಂದು ಕಬಾಬ್ ಇಲ್ಲ, ಮಾಮೂಲಿ ನಾರ್ಮಲ್ ಆಗಿ ಒಂದು ಕಬಾಬ್. ಇವತ್ತು ಹೊರಗಡೆ ಹೋದ್ರೆ ಬೆಳ್ಳುಳ್ಳಿ ಕಬಾಬ್ ಚಂದ್ರೂರು ಹೋಗ್ತಿದ್ದಾರೆ ಅಂತ ಅದೆಲ್ಲ ಖುಷಿ ಆಗುತ್ತೆ. ಎಲ್ಲ ಕಡೆಯಿಂದ ಫೋನ್ಗಳು ಮಾಡ್ತಾರೆ, ಆಶಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ಸೊ ನಂಗೆ ತುಂಬಾ ಖುಷಿ ಆಯ್ತು. ನಾವು ಈ ಮಟ್ಟಿಗೆ ಬೆಳೆದ್ವಾ? ಎಲ್ಲೋ ಒಂದು ತಮಾಷೆಗೆ ಅಡಿಗೆ ಮಾಡ್ಕೊಂಡಿದ್ವಿ, ತಮಾಷೆಗೆ ಏನೋ ಒಂದು ಮಾಡ್ಕೊಂಡಿದ್ದಾಗ ಇವತ್ತು ನನ್ನನ್ನು ಈ ಮಟ್ಟಿಗೆ ಕರ್ಕೊಂಡೋಯ್ತು, ನಿಮ್ಮನ್ನೆಲ್ಲ ನೋಡಂಗಾಯ್ತು. ನೋಡಿ, ಇವತ್ತೆಲ್ಲ ಪ್ರಪಂಚದಲ್ಲಿ ಒಳ್ಳೊಳ್ಳೆ ಅಡಿಗೆ ನೋಡಿದ್ದಾರೆ, ಖುಷಿಯಾಗಿ ಅಡಿಗೆ ಮಾಡಿದ್ದಾರೆ. ಅಡಿಗೆ ಮಾಡೋದೇ ಮುಖ್ಯ ಅಲ್ಲ, ತೋರಿಸೋದೇ ಮುಖ್ಯ ಅಲ್ಲ. ನೀವು ಕಲಿಬೇಕು, ರುಚಿಯಾಗಿ ತಿನ್ಬೇಕು, ಆಮೇಲೆ ಕಾಮೆಂಟ್ಸ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಅಲ್ಲ ಮೇಡಮ್? ಏನೋ ನಿಮ್ಗೆ ಆ ಪರಿಮಳ ಬೀಳ್ತಾ ಇದೆಯಾ? ಎಸ್, ಬರ್ತಾ ಇದೆ ನೋಡಿ. ಅದಕ್ಕೆ ಕೆಮ್ಮು ಬರ್ತಾ ಇದೆ. ಆ ಸ್ಪೈಸಿನೆಸ್, ಆ ಗ್ರೀನ್ ಚಿಲ್ಲೀಸ್ ಅಲ್ಲಿರೋ ಫ್ಲೇವರ್ ನೋಡಿ, ಆಗ್ಲೇ ಇಲ್ಲಿ ಫೀಲ್ ಆಗ್ತಾ ಇದೆ. ಇದೆಲ್ಲ ಈಗ ಏನಾಗುತ್ತೆ, ಮಳೆ ಬೀಳುತ್ತೆ. ಸೊ ಸ್ವಲ್ಪ ರೈಸು, ಸೊ ಏನೋ ತೊಗೊಂಡು ನೀಟಾಗಿ ಕಲ್ತ್ಕೊಂಡು ತಿಂತಾ ಇದ್ರೆ ಮಜಾ ಇರುತ್ತೆ. ಸೊ ಈಸಿ ಬೇಕು ಅಂದ್ರೆ, ಬೇಗ ತೋರಿಸಿ ಅಂದ್ರೆ ಮಾಡೇ ಬಿಡೋಣ ಅಂತೇಳಿ ಒಂದು ಚಿಲ್ಲಿ ಚಿಕನ್ ಮಾಡಿದೆ. ನಿಮ್ಗೆ ಅದ್ರ ಬಗ್ಗೆ ಖುಷಿ ಅನಿಸ್ತಾ? ಈಸಿ ಅನ್ನಿಸ್ತು. ಅಂಡ್ ಯಾವತ್ತು ನಂಗೆ ಅನ್ಸುತ್ತೆ, ಯಾವುದೇ ಪಾಪ್ಯುಲರ್ ಆಂಧ್ರ ರೆಸ್ಟೋರೆಂಟ್ ಹೋಗಿ ಎಲ್ರು ಫಸ್ಟ್ ಹೇಳೋದು ಆಂಧ್ರ ಚಿಲ್ಲಿ ಚಿಕನ್. ಸೊ ಎಲ್ರಿಗೂ ಇಷ್ಟವಾಗಿರೋ ಡಿಶ್ ಇದು. ಬಟ್ ಮಾಡಕ್ ಇಷ್ಟೊಂದು ಈಸಿ ಅಂತ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಓ, ಏನೋ ತುಂಬಾ ಕಷ್ಟಪಟ್ಟು ಮಾಡ್ಬೇಕಾಗಿರೋ ಡಿಶ್ ಏನೋ ಅಂತ. ಸೊ ನಿಮ್ಗೆ ಆಸೆ ಆದಾಗ ಆಚೆ ಹೋಗಿ ತಿನ್ಬೇಕಾಗಿಲ್ಲ, ಮನೆಯಲ್ಲೂ ಅಷ್ಟೇ ರುಚಿಯಾಗಿ ಅದೇ ರುಚಿ ಇರೋ, ಅದಕ್ಕಿಂತ ಬೆಟರ್ ರುಚಿ ಇರೋ ಚಿಕನ್ ನೀವು ಮನೆಯಲ್ಲೇ ಮಾಡ್ಕೋಬಹುದು ಅನ್ನೋದು. ಬರುತ್ತೆ, ಈಸಿ ಮಸಾಲೆ ಹಾಕಿ ಕುಟ್ಟಿ ಸುಮ್ನೆ ತುಪ್ಪದ ಜೊತೆ ಒಗ್ಗರಣೆ ಮಾಡಿ ರುಚಿ ರುಚಿಯಾಗಿ ತಿನ್ನಿ, ಆರೋಗ್ಯ ಚೆನ್ನಾಗಿರುತ್ತೆ. ಏನೂ ಇರೋದಿಲ್ಲ. ಚಿಲ್ಲಿ ಸಾಸ್ ಮಾಡ್ಬೇಕು, ಒಂದು 10 ಚೂರು ಆಲೂಗಡ್ಡೆ ತಗೊಳ್ಳಿ, ಒಂಚೂರು ಮೆಣಸಿನ್ಕಾಯಿ ತಗೊಳ್ಳಿ, ಹಂಗೆ ಮಿಕ್ಸಿಲಿ ಒಂಚೂರು ರುಬ್ಕೊಳ್ಳಿ, ಪೇಸ್ಟ್ ರೆಡಿ ಆಗುತ್ತೆ. ಸೋಯಾ ಸಾಸ್ ಬೇಕು, ಸೋಯಾ ತಗೊಂಬನ್ನಿ, ಚೆನ್ನಾಗಿ ಬೇಯಿಸಿ ಅದನ್ನು ಒಂಚೂರು ನೀರು ಇಟ್ಕೊಂಡು ಮಾಡಿದ್ರೆ ಸೋಯಾ ಸಾಸ್. ಸೋಯಾ ಬೇಡ ಅಂದ್ರೆ ನಿಂಬೆಹಣ್ಣಿದೆ, ಹುಳಿ ಅಷ್ಟೇ, ಹುಳಿ ಅಷ್ಟೇ. ಅದು
ಅದನ್ನ ಹಿಂಡೋದು ಮಾಡೋದು ರುಚಿ ತಿನ್ನು ಅಷ್ಟೇ ಅಲ್ಲ ಅಷ್ಟೇ. ಈ ಕಲರ್ ಹಾಕಂಗಿಲ್ಲ, ಜಾಸ್ತಿ ಮಸಾಲೆ ಇಲ್ಲ, ಹೌದು ಹೌದು. ಯಾವುದೂ ಇಲ್ಲ. ಅದು ಮನೆ ಒಂದು 4-5 ಜನ ಇರ್ತೀವಿ, 1 kg ಚಿಕನ್ ತಂದ ಹಂಗೆ ಅಂದ ರುಚಿ ತಿಂದ. ಓಕೆ ಮೇಡಮ್, ಈಗ ಇದನ್ನ ಮುಚ್ಬಿಡೋಣ. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕೋಣ. ಇದಕ್ಕೆ ಸ್ವಲ್ಪ ಮಸಾಲೆ ಬೇಕಾಗುತ್ತೆ, ಯಾಕಂದ್ರೆ ಏನಂದ್ರೆ ಅನ್ನಗಿನ ಜೊತೆ ಕಲ್ಸ್ಕೋತಾರಲ್ಲ. ನೋಡಿ ಈಗ ಹಾಕ್ಬಿಟ್ರೆ ಅಪ್ಪಾಡಗದಿರುತ್ತೆ. ಸೈಡಲ್ಲಿ ಸ್ವಲ್ಪ ತೆಗೆದ್ಬಿಟ್ಟು ನಾನು ತೆಗಿತೀನಿ. ನೋಡಿ ಇವಾಗ ಚೆನ್ನಾಗಿ ಮರಳಿ ಇದ್ರ ಮೇಲೆ ಈಗ ನೀವು ತಟ್ಟೆಯನ್ನು ಮುಚ್ಚಿ 10 ನಿಮಿಷದ ನಂತರ ತೆಗೆದು ಬಿಡಿ. ರುಚಿ ರುಚಿಯಾದ ಚಿಲ್ಲಿ ಚಿಕನ್ ರೆಡಿ ಆಗ್ಬಿಟ್ಟಿರುತ್ತೆ. ಥ್ಯಾಂಕ್ ಯು ಮೇಡಮ್. ಬನ್ನಿ ಒಂದು 5 ನಿಮಿಷ ಒಂದು ಕಾಫಿ ಕುಡ್ಕೊಂಡ್ ಬಂದ್ಬಿಡೋಣ. ಅಷ್ಟೊಳಗೆ ಚಿಲ್ಲಿ ಚಿಕನ್ ಹಾಕ್ಬಿಡುತ್ತೆ. ಮೇಡಮ್ ಹೆಂಗಿತ್ತು ಮೇಡಮ್ ಕಾಫಿ? ತುಂಬಾ ಚೆನ್ನಾಗಿತ್ತು. ಓಕೆನಾ? ಎಸ್. ನೆಕ್ಸ್ಟ್ ಟೈಮ್ ನಾವು ಟೀ ಎಪಿಸೋಡ್ ಮಾಡೋಣ. ಟೀ ಜೊತೆಲಿ ಸ್ನಾಕ್ಸ್ ಡೆಫಿನೆಟ್ ಆಗಿದೆ. ಅವೆಲ್ಲ ಬೇಕೇ ಬೇಕು. ಇವಾಗ ನಾವು ಬ್ರೇಕ್ ಬೇಕಾದಾಗ ಏನೋ ಒಂದು ತಿನ್ಬೇಕಲ್ವಾ? ಸೊ ಒಂದು ಕಾಫಿ, ಒಂದು ಬಿಸ್ಕೆಟ್ಸ್, ಇಲ್ಲ ಯಾವ್ದೋ ಒಂದು ಬಜ್ಜಿ ಬೋಂಡ ಆ ತರ ಹೋಗಿದ್ವಿ. ನೋಡಿ ಎಷ್ಟು ಸ್ಪೈಸಿ ಆಗಿತ್ತು ಬೋಂಡ. ಆ ಕಾಫಿ ಕುಡಿತಾ ಇದ್ರೆ ಆ ಮಜಾನೇ ಬೇರೆ ಇತ್ತು. ಇವಾಗ ನಮ್ಮ ಕಾರನ್ನು ರೆಡಿ ಆಗ್ಬಿಟ್ಟಿದೆ. ಈಗ ಇದನ್ನ ತೆಗೆದ್ಬಿಟ್ಟು ಒಂದು ರೌಂಡ್ ತಿರುಗಿಸಿಕೊಳ್ಳಿ. ನಾನು ಅಷ್ಟೊಳಗೆ ಒಂದೇ ಒಂದು ಸ್ಮಾಲ್ ಮಸಾಲೆ ಇದೆ, ಅದನ್ನ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಫೈರ್ ಸ್ವಲ್ಪ ಸ್ಲೋ ಮಾಡ್ಬೇಕಾ? ಏನ್ ಬೇಡಿ ಮೇಡಮ್, ಏನ್ ಇಲ್ಲ. ಈಗ ನೋಡಿ ಕಾರ್ನ್ ಫ್ಲವರ್ 1 ಸ್ಪೂನ್, 1.5 ಸ್ಪೂನ್. ಓಕೆನಾ? ಇದಕ್ಕೆ ಸ್ವಲ್ಪ ವಾಟರ್. ಏನಕ್ಕಂದ್ರೆ ಸ್ವಲ್ಪ ಗ್ರೇವಿ ಬರುತ್ತೆ, ಇಲ್ಲಾಂದ್ರೆ ಏನಿಲ್ಲ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಸುತ್ತೂರು ಅಪ್ಲೈ ಮಾಡಿ ಅದ್ರ ಜೊತೆಗೆ ಒಂದು ರೌಂಡ್ ತಿರುಗಿಸ್ಕೊಟ್ಬಿಟ್ರೆ ನೋಡಿ. ಓಕೆ, ತಿರುಗಿಸ್ಬಿಡಿ ಮೇಡಮ್. ಅಷ್ಟೇ ಮುಗಿ ಗಟ್ಟಿಯಾಗಿದೆ. ಸ್ವಲ್ಪ ನೀರು ಬಿಟ್ಕೊಳ್ಳೋಣ. ಈಗ ಪರ್ಫೆಕ್ಟಾಗಿ ಇನ್ನು 1 ನಿಮಿಷದಲ್ಲಿ ಸ್ವಲ್ಪ ಗೊಜ್ಜು ಬೇಕಲ್ವಾ? ಹೌದು. ನೀವು ರುಚಿ ಖಾರ ಎಲ್ಲ ನೋಡ್ಬೇಕಲ್ವಾ? ನೋಡಿ ರೈಸ್ ಮೇಲೆ ಹಾಕೊಳ್ಳೋ ಸ್ವಲ್ಪ ಕಾಫಿ ಕುಡಿಯೋದ್ರೂ ಸಿಂಕ್ ಆಗ್ಬಿಟ್ಟಿದೆ. ಈಗ ನೋಡಿ ಇವಾಗೆಲ್ಲ ಕರೆಕ್ಟ್ ಆಗೈತು. ಇಂದನ ಆಫ್ ಮಾಡ್ಬಿಡೋಣ. ಓಕೆನಾ? ರೆಡಿ ಆಯ್ತು. ಈಗ ಏನಿದು ಸರ್ವಿಸ್ ಬೋಲ್ಗೆ ಹಾಕೋದು, ಖುಷಿಯಾಗಿ ತಿನ್ಸ್ಬಿಡೋಣ. ನೋಡಿ ಎಷ್ಟು ಈಸಿ ಆಗಿದೆಯಾ? ತುಂಬಾ ಕಷ್ಟ ಇದೆ. ಎಲ್ಲ 15 ನಿಮಿಷದಲ್ಲಿ ಕುಟ್ಟೋದು ಎಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ಯಾವ್ದು ಅಡಿಗೆನೋ 5 ಆಗೋ ಜಾಗದಲ್ಲಿ 10 ನಿಮಿಷದಲ್ಲ ಮಾಡ್ಬಿಡ್ಬೋದು. ಈ ಏನು ಇರೋದಿಲ್ಲ. ಅಲ್ಲಿ ಹೋಗಿ ತಗೊಂಬನಿ ಹತ್ತನಿ ಅಂದಾಗ ಅದು ಹುಡ್ಕೊಂಡು ಕೂತ್ಕೊಂಡು ಬಹಳ ಕಷ್ಟ. ನಾನು ಅಷ್ಟೇ ರಜೆಯಲ್ಲಿ ಮನೆಗೆ ಹೋದಾಗ್ಲೆಲ್ಲ ನಂಗೆ ಅಡಿಗೆ ಮಾಡೋದು ತುಂಬಾ ಇಷ್ಟ. ಅವಾಗ ನಾನು ಫಸ್ಟ್ ರೆಸಿಪಿ ಏನು ಫೈಂಡ್ ಔಟ್ ಮಾಡೋದು, ಹೋಗಿ ಎಲ್ಲಾ ಸಾಮಾನ್ ಬೇಕು ತಗೊಂಡ್ ಬರೋದು, ಮತ್ತೆಲ್ಲ ಚಾಪಿಂಗ್ ಎಲ್ಲ ಮಾಡಿ ರೆಡಿ ಇಡೋದು. ಆಮೇಲೆ ನಾನೊಂದು ಟಿವಿ ಶೋ ಮಾಡ್ತಿರೋ ಹಂಗೆ ನಾನು ಎಲ್ಲ ಹಾಕಿ, ಕ್ಯಾಮರಾ ಒಂದಿಲ್ಲ ಅಷ್ಟೇ. ಏನ್ ಇವಾಗ ಇಟ್ಕೊಂಡು ಮೊಬೈಲ್ ಇಟ್ಕೊಂಡ್ಬಿಡೋದು, ಮಾಡ್ಬಿಡೋದೆ, ತೋರಿಸ್ಬಿಡೋದೆ, ರೀಲ್ಸ್ ಆಹಾ ಅನ್ಬಿಡೋದೆ. ತುಂಬಾ ಖುಷಿ ಆಯ್ತು ನಿಮ್ ಮಾತಾಡಿದ್ದು. ನಿಮ್ಮ ಇದೆಲ್ಲ ನೋಡಿದಾಗ ನಾವು ಇವತ್ತೇ ಪರಿಚಯ ಆದಾಗಿಲ್ಲ, ಬಹಳ ದಿನದಿಂದ ಪರಿಚಯ ಆಗಿದ್ದೀರಾ ಅನ್ನೋ ತರ ಇತ್ತು. ತುಂಬಾ ಖುಷಿ ಆಯ್ತು. ಇದು ರುಚಿ ನೋಡಾದ್ಮೇಲೆ ನೀವು ಅಂತ ಹೇಳ್ಬಿಟ್ರೆ ನಮ್ಗೆ ಅದರಷ್ಟು ಆನಂದ ಯಾವುದಿಲ್ಲ. ಈಗ ಚಿಲ್ಲಿ ಚಿಕನ್ ರೆಡಿ ಇದೆ, ಪ್ಲೇಟು ರೆಡಿ ಮಾಡ್ಬಿಟ್ಟಿದ್ದೀನಿ. ಮೇಡಮ್ ಅವ್ರು ಕಾಯ್ತಾ ಇದ್ದಾರೆ. ಸೊ ನೋಡಿ ಈಗ ಇದನ್ನು ತಗೊಳ್ಳೋದು, ಈ ಥರ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನ ಈ ಥರ ಉಣ ಬಡಿಸ್ಬಿಡೋದು. ಓಕೆ ಮೇಡಮ್, ಈಗ ನಿಮಗೆ ಒಂದು ಸ್ಪೂನ್ ಇಟ್ಟು ಒಂದು ಪ್ಲೇಟ್ ಕೊಟ್ಟು ಸೌತೆಕಾಯಿ ಈರುಳ್ಳಿ ಎಲ್ಲ ಇಟ್ಟು ರುಚಿಯಾಗಿ ತಿನ್ನಿ ಅಂತ ನಿಮಗೆ ಕೊಟ್ಟಿದ್ದೇನೆ. ರುಚಿ ನೋಡಿ, ರುಚಿಯಾಗಿ ಹೇಳ್ಬಿಡಿ. ಫುಲ್ ಡಿಶ್ ನನ್ಗೇನೇನಾ? ತಗೊಳ್ಳಿ, ಎಲ್ಲ ನಿಮ್ದೆ. ನೋಡಿ ನಾವು ಏನ್ ಅಡಿಗೆ ಮಾಡ್ತೀವಿ ಅದನ್ನ ರುಚಿ ನೋಡ್ಬೇಕು. ಬಿಸಿ ಇರುತ್ತೆ, ಸ್ವಲ್ಪ ನಿಧಾನವಾಗೇ ನೋಡಿ. ತುಂಬಾ ಬಿಸಿ ಇರುತ್ತೆ ಅಂತ ಹೇಳಿ ನಾನು ಸಪ್ರೇಟಾಗಿ ಒಂದು ಪ್ಲೇಟ್ ಇಟ್ಬಿಟ್ಟಿದ್ದೀನಿ. ನೀವು ಇದನ್ನು ಕೆಳಗಡೆ ಇಟ್ಬಿಡಿ, ನಾನು ಚಿಕನ್ ಬಡಿಸ್ಕೊಡ್ತೀನಿ, ರುಚಿಯಾಗಿ ತಿನ್ಕೊಬಿಡಿ. ಇಟ್ಬಿಡಿ ಮೇಡಮ್ ನೀವು, ಯಾಕಂದ್ರೆ ಅದು ಬಿಸಿ ಇರುತ್ತಲ್ಲ, ಬೇಡ. ನೋಡಿ ಈಗ ಇದನ್ನು ಮಿಕ್ಕಿದೆಯಲ್ಲ, ಇದನ್ನು ತೆಗೆದುಕೊಳ್ಳುವುದು ಸಾಕ. ಇನ್ನೊಂಚೂರು ಒಂದು ಪೀಸ್ ಹಾಕ್ತೀನಿ. ಓಕೆ, ಸ್ಪೂನನ್ನು ಕೊಡುತ್ತೇನೆ, ರುಚಿಯನ್ನು ನೋಡಿ ಬಿಡಿ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮನೆಲ್ಲ ಏನಾದ್ರೆ ತುಂಬಾ ಚಿಕನ್ ಸಾಫ್ಟ್ ಇರುತ್ತೆ, ಹಾರ್ಡ್ನೆಸ್ ಇರಲ್ಲ. ಸೊ ನೋಡಿ ಬೇಕಾದ್ರೆ ಅದನ್ನ ಅಷ್ಟೊತ್ತು ಬೇಯಿಸಿದೀವಿ, ಒಳ್ಳೆ ಬಾಯ್ಲ್ ಆಗಿದೆ. ಹೌದೌದು, ನಮ್ಮಲ್ಲಿ ತುಂಬಾ ಬಾಯ್ಲ್ ಮಾಡೋದೇ ಬೇಕಾಗಿಲ್ಲ. ಇದೆಲ್ಲ ಬಂದು ತುಂಬಾ ಒಳ್ಳೆ ಸಾಫ್ಟ್ ಆಗಿರುತ್ತೆ. ಇವಾಗ ಓಕೆ ಅನಿಸ್ತಾ? ತುಂಬಾ ಚೆನ್ನಾಗಿದೆ. ಏನೋ ಪರವಾಗಿಲ್ಲ, ಅಡಿಗೆ ಮಾಡ್ತೀವಿ ಅನಿಸ್ತಾ? ಸೂಪರ್ ಆಗಿ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿದೆ. ಇನ್ನೊಂದು ಟೇಸ್ಟ್ ಮಾಡ್ಬಿಡಿ. ನೀವು ಟ್ರೈ ಮಾಡಿ ಅಲ್ವಾ? ನೀವು ಟ್ರೈ ಮಾಡಿ ಇರ್ತೀರಾ ಮೇಡಮ್. ಡೈಲಿ ಮಾಡ್ತೀವಿ,
ರುಚಿ ತೋರಿಸ್ತೀವಿ. ಸೊ ಇದೆಲ್ಲ ನಮ್ಮ ಅಡಿಗೆ ಮನೆಗೆ ಬಂದು ಈ ತರ ಒಂದು ಚಿಕನ್ ತಿಂದು ನೀವು ಪ್ರೇಕ್ಷಕರಿಗೆ ಪ್ರೀತಿಯಿಂದ ಅಂದು ನಾವು ಅವ್ರಿಗೆ ಅಡಿಗೆ ಮಾಡಿ ಕಲ್ಸೋದು ತೋರಿಸಿ ಅವರು ಅವ್ರ ಮನೆಯಲ್ಲಿ ಈ ತರ ಒಳ್ಳೆ ಅಡಿಗೆ ಮಾಡಿ ಅಂತ ಹೇಳಿ ಮಾಡೋದೇ ದೊಡ್ಡದಲ್ಲ, ನೋಡೋದೇ ದೊಡ್ಡದಲ್ಲ. ಒಂದ್ಸಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒಂದ್ಸಲ ಒತ್ತೇ ಬಿಡಿ. ನಿಮಗೋಸ್ಕರ ಕಾಯ್ತಾ ಇರ್ತೀವಿ ರುಚಿಯಾದ ಅಡಿಗೆ ತೋರಿಸೋದಕ್ಕೆ. ಎಲ್ಲದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಓಕೆ, ತುಂಬಾ ಚಟಾಪಟ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದೆ. ಸುಮನಾ ರುಚಿಗೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಈ ತರನೇ ಒಂದೊಂದು ಒಳ್ಳೆ ಅಡಿಗೆಗಳನ್ನ ತೋರಿಸಿ ಬರ್ತಾ ಇರ್ಬೇಕು. ಅವಾಗ ಒಂದು ಒಳ್ಳೆ ಅಡಿಗೆ ತೋರಿಸಿ ಪ್ರಪಂಚಕ್ಕೂ ಕಲ್ಸ್ಕೋಬೇಕು, ನೀವು ಕಲ್ಸ್ಕೋಬೇಕು, ಎಲ್ಲರೂ ಮಾಡ್ಕೋಬೇಕು. ಅದರಿಂದ ನಾನು ನಿಮ್ಗೆ ಒಂದು ಹಚ್ಚ ಹಸಿರಾಗಿರ್ಲಿ ಅಂತೇಳಿ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕೊಡುಗೆ ಕೊಡ್ತಿದ್ದೀವಿ. ತೆಗೆದುಕೊಳ್ಳಿ, ನಿಮ್ ಪ್ರೀತಿ ಬೆಳೆಸಿಕೊಳ್ಳಿ. ಯಾವಾಗ್ಲೂ ಹಚ್ಚ ಹಸಿರಾಗಿರ್ಬೇಕು. ಸುಮನ್ ಟಿವಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ನಾನು ಈ ಸುಮನ್ ಟಿವಿಗೆ ಸುಮನ ಶುಚಿರುಚಿ ಕಾರ್ಯಕ್ರಮಕ್ಕೆ ಬಂದು ಬಹಳ ಖುಷಿ ಪಟ್ಟೆ. ನಿಮ್ ಪರಿಚಯ ಆಗಿದ್ದು ತುಂಬಾ ಖುಷಿ ಆಯ್ತು. ಸುಮನ್ ಟಿವಿ ಕನ್ನಡಕ್ಕೆ ಬಂದಿರೋದು ತುಂಬಾ ಖುಷಿ ಆಯ್ತು. ಹಿಂಗೆ ಒಳ್ಳೆ ಕಾರ್ಯಕ್ರಮಗಳು ಬರ್ಲಿ, ಸುಮನ್ ಕನ್ನಡದಲ್ಲೂ ಬರ್ಲಿ, ಜನರಿಗೆ ತುಂಬಾ ಇಷ್ಟ ಆಗ್ಲಿ, ಜನರು ಇನ್ನೂ ನೋಡ್ಲಿ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಂತ ಕೇಳ್ಕೊಳ್ತಾ ನಾನು ಈ ಚಾನಲ್ಗೆ ಬೇರೆ ಪ್ರೋಗ್ರಾಮ್ಸ್ಗೆ, ಅದೇ ಈ ಪ್ರೋಗ್ರಾಮ್ಗೆ ನಿಮ್ ಜೊತೆ ಇನ್ನೂ ಬೇರೆ ಅಡಿಗೆ ಮಾಡಕ್ಕೆ ಬರ್ತಾ ಇರ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.